ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ ಚಲಪೂರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ಕೊಪ್ಪಳ ತಾಲೂಕಿನಲ್ಲಿರುವಂಥ ಉಕ್ಕು ಕಾರ್ಖಾನೆಗಳು ಇಲ್ಲಿಯ ಜನರ ಬದುಕನ್ನೇ ಹಾಳು ಮಾಡಿವೆ. ಅದು ಎಷ್ಟು ಮಟ್ಟಿಗೆ ಹಾಳು ಮಾಡಿದೆ ಅನ್ನೋದಕ್ಕೆ ಇಲ್ಲೊಂದು ಗ್ರಾಮ, ಅದು ಹಿರೇಬಗನಾಳ ಅನ್ನುವಂಥ ಗ್ರಾಮ. ಈ ಗ್ರಾಮದ ಸುತ್ತಲೂ ಸರಿಸುಮಾರು 10ಕ್ಕೂ ಹೆಚ್ಚು ಉಕ್ಕು ಕಾರ್ಖಾನೆಗಳಿವೆ. ಈ ಕಾರ್ಖಾನೆಗಳು ಉಗುಳುತ್ತಿರುವಂಥ ವಿಷಯ ಏನಿಲ್ಲ, ಧೂಳಿನಿಂದ ಈ ಜನ ನರಕ ಸದೃಶ್ಯ ಅನಿಸ್ತಾರೆ. ಇಲ್ಲಿ ಏನು ಜಿಲ್ಲಾಧಿಕಾರಿಗಳೇ ಹೇಳಿರುವ ಹಾಗೆ ಇಲ್ಲಿರುವಂಥ ಈ ಗ್ರಾಮದಲ್ಲಿ 2327 ಜನ ಇದ್ದರೆ ಅದರಲ್ಲಿ 127 ಜನಕ್ಕೆ ಉಸಿರಾಟ ತೊಂದರೆ ಇದೆ. 100ಕ್ಕೂ ಹೆಚ್ಚು ಜನಕ್ಕೆ ಏನು ರಕ್ತದ ಒತ್ತ ಅಂದರೆ ಅಸ್ತಮ ಇದೆ. ಅದರ ಜೊತೆಗೆ 27 ಜನಕ್ಕೆ ಕ್ಷಯ ಇದೆ ಮತ್ತು 20ಕ್ಕೂ ಹೆಚ್ಚು ಜನಕ್ಕೆ ಕ್ಯಾನ್ಸರ್ ಇದೆ. ಈ ರೀತಿ ಬೇರೆ ಬೇರೆ ರೀತಿಯ ರೋಗಗಳಿದೆ ಎನ್ನುವಂಥ ಮಾಹಿತಿಯನ್ನು ಹೇಳಿದರು. ಇದು ತೀರಾ ಆಘಾತಕಾರಿಯಾಗಿರುವಂಥದ್ದು. ಜೊತೆಗೆ ಇಲ್ಲಿ ಅಂಗವಿಕಲತೆ ಸಹ ಕಾಣ್ತಾ ಇವೆ. ಈ ನಿಟ್ಟಿನಲ್ಲಿ ಈ ಗ್ರಾಮಸ್ಥರು ಈಗ ಕಳೆದ 15 ವರ್ಷಗಳಿಂದ ಆರಂಭವಾಗಿರುವಂಥ ಈ ಕಾರ್ಖಾನೆಗಳು ಈಗ ಈ ಜನರ ಬದುಕನ್ನೇ ಹಾಳು ಮಾಡಿದೆ. ಜೊತೆಗೆ ಇಲ್ಲಿ ಏನು ಇಳುವರಿ ಇದೆ 40% ಕುಸಿದಿದೆ, ಅಂದರೆ ತೀರಾ ಕಡಿಮೆ ಬರ್ತಾ ಇದೆ. ಮತ್ತು ಈ ಬಗನಾಳದ ಯಾವುದೇ ತರಕಾರಿ ಆಗಿರಲಿ ಮತ್ತು ವಸ್ತುಗಳನ್ನು ಮಾರುಕಟ್ಟೆಗೆ ಹೋದರೆ ಅಲ್ಲಿ ಯಾರೂ ಖರೀದಿ ಮಾಡ್ತಾ ಇಲ್ಲ ಅನ್ನೋಂಥ ಇದೆ. ಈ ನಿಟ್ಟಿನಲ್ಲಿ ಈಗ ಗ್ರಾಮಸ್ಥರು ಒಂದಿಷ್ಟು ಎಚ್ಚೆತ್ತುಕೊಂಡು ನಮ್ಮ ಗ್ರಾಮಕ್ಕಿರುವಂಥ ಈ ಏನು ವಿಷಾನಿಲ ಮತ್ತು ಧೂಳನ್ನು ನುಗ್ಗಿಸುವಂಥ ಕಾರ್ಖಾನೆಗಳನ್ನು ಬಂದ್ ಮಾಡಿಸಿರಿ ಅನ್ನುವಂಥ ಹೋರಾಟ ಮಾಡಿದ್ರು. ಈಗಾಗಲೇ ಒಂದು ಕಡೆ ಹೋರಾಟದ ಮಧ್ಯೆ ಶಾಸಕರು ಆ ಗ್ರಾಮಕ್ಕೆ ಹೋಗಿದ್ದರು. ಆ ಸಂದರ್ಭದಲ್ಲಿ ಅವರನ್ನು ಸ್ಥಳ ನೋಡದೆ, ಧೂಳನ್ನು ನೋಡದೆ ಹೋದರು. ಆ ನಿಟ್ಟಿನಲ್ಲಿ ಮತ್ತೆ ಎಚ್ಚೆತ್ತುಕೊಂಡು ಮತ್ತೆ ಆ ಗ್ರಾಮಕ್ಕೆ ಭೇಟಿ ಕೊಟ್ಟರು. ಆ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳನ್ನು ಕರ್ಕೊಂಡ್ಬಂದು ಇದನ್ನೆಲ್ಲವನ್ನು ನಾವು ಪರಿಶೀಲನೆ ಮಾಡಿ ಅದಕ್ಕೊಂದು ಕ್ರಮ ಕೈಗೊಳ್ತೀವಿ ಅನ್ನೋಂಥ ಬಂದು ಮಾಡಿದ್ರು. ಆ ನಿಟ್ಟಿನಲ್ಲಿ ಏನು ಶಾಸಕ ರಾಘವೇಂದ್ರ ಹಿಟ್ನಾಳು, ಜಿಲ್ಲಾಧಿಕಾರಿ ಸುರೇಶ್ ಹಿಟ್ನಾಳು ಮತ್ತು ಮಾಜಿ ಸಂಸದರ ಸಂಗಣ್ಣ ಕರಡಿ ಸೇರಿದಂತೆ ಅಧಿಕಾರಿಗಳ ತಂಡ ಹಿರೇಬಗನಾಳಕ್ಕೆ ಭೇಟಿ ಕೊಟ್ಟು ಹಿರೇಬಗನಾಳದ ಸುತ್ತಲೂ ಇರೋ ಪರಿಸರವನ್ನು ಮತ್ತು ಮನೆಯನ್ನು ನಡೆದು ಈ ಸಂದರ್ಭದಲ್ಲಿ ಕೆಲವು ಜನರು, ಅದರಲ್ಲೂ ಏನು ಪಾರಮ್ಮ ಎನ್ನುವಂಥ ಮಹಿಳೆ ತನಗೆ ದಯಾಮರಣ ನೀಡಿ ಎನ್ನುವಂಥ ಮನವಿಯನ್ನು ಮಾಡಿದರು. ಜಮ್ಮು ದಮ್ಮು ಜಾಸ್ತಿ ಆಗೈತ್ರಿ, ಅಡ್ಡಾಡೋ ತ್ರಾಸು, ಜಸ್ಟ್ ಹೋಗಿ ಮಾತಾಡೋ ಸ್ವತಂತ್ರ ಆಗಂಗಿಲ್ರಿ. ಸಣ್ಣ ಮಕ್ಕಳಿಗಿನ್ನೂ ಕೆಮ್ಮು ದಮ್ಮು ರೀ, ಅದನ್ನು ನಾವು DC ಅವರಿಗೆ ಬೇಡ್ಕೊಂಡ್ರಿ ಕಡಿಮೆ ಮಾಡಿಸ್ರಿ ಅಂತಂದು. ಅದನ್ನು ದಯವಿಟ್ಟು ಕಡಿಮೆ ಮಾಡಿಸಿ ಪುಣ್ಯ ಕಟ್ಟಿಗೆ ಮಕ್ಕಳು ನಮ್ಮ ಜನರೇ ಆಗೈತೆ ಹೋಗೈತೆ, ಮಕ್ಕಳು ಬರ್ತಾ ಏನಂತ ಕೇಳಿದ್ರು ಅವ್ರಿಗೆ? ಮತ್ತು ಇದು ಆಗ್ಬಿಟ್ಟೈತ್ರಿ, ನಮ್ಗೆ ಸಾಕದಂಗೆ ಆಗೈತ್ರಿ. ಊರಾಗ ಬದುಕಾಗ ಕಷ್ಟ ಆಗ್ಬಿಟ್ಟೈತ್ರಿ ಜೀವನ. ಬರೇ ದುಡ್ದು ದವಾಖಾನಿಗೆ ಇಟ್ಟಿಟ್ಟು ನಾವು ಹೆಂಗೆ ಜೀವನ ಮಾಡ್ಬೇಕ್ರಿ? ಊರಾಗ ಮಾಡೋದು ಎಲ್ಲ ಹಿಂಗೆ ಬರೋದು, ಹಿಂಗೆ ತಗೊಂಡು ದವಾಖಾನಿಗೆ ಇಡೋದು ಅನ್ನೋದಕ್ಕೆ ಸಮಸ್ಯೆ ಆಗೈತಿ. ಒಂದು ಇವಾಗ ಅಂದ್ರೆ 5,000 6,000 ಬರೀ ಸಣ್ಣ ಮಕ್ಳಿಗೆ ಹಾಕತ್ರಿ. ಈಗ ನಾವು ಹೆಂಗೆ ಜೀವನ ಮಾಡ್ಬೇಕ್ರಿ ಊರಾಗ? ಜೊತೆಗೆ ಇಲ್ಲಿ ಅವರ ಮನೆಯಲ್ಲಿರುವಂಥ ಮಕ್ಕಳು ತೀರಾ ಕ್ಷಯ ಏನು ಅಂಗವಿಕಲತೆಯನ್ನು ಬರ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ನಮಗೆ ದಯಾಮರಣ ನೀಡ್ರಿ ಅನ್ನುವಂಥ ಮನವಿ ಮಾಡಿದ್ರು. ಜೊತೆಗೆ ಇಲ್ಲಿ ಸಭೆಯಲ್ಲಿ ಭಾಳಷ್ಟು ಜನ ಕಾರ್ಖಾನೆಗಳನ್ನು ಬಂದ್ ಮಾಡಿಸಲೇಬೇಕು ಅನ್ನೋಂಥ ಒತ್ತಾಯ ಮಾಡಿದ್ರು. ಈ ಸಂದರ್ಭದಲ್ಲಿ ಮಾತಾಡಿದ ಶಾಸಕರು ಈಗಿರುವಂಥ ಕಾರ್ಖಾನೆಗಳಿಗೆ ಈಗ ಅವರು ಧೂಳನ್ನು ಮುಕ್ತ ಮಾಡಬೇಕು, ಅಂದರೆ ಜೀರೋ ಧೂಳನ್ನು ಮಾಡುವಂಥ ಕಾರ್ಖಾನೆ ಮಾಡಿದ್ರೆ ಮಾತ್ರ ಇರಬೇಕು, ಇಲ್ಲಾಂದರೆ ಮುಚ್ಚಲೇಬೇಕು ಅನ್ನುವಂಥ ಮಾಹಿತಿ ನೀಡಿದರು. ಮತ್ತು ಜಿಲ್ಲಾಧಿಕಾರಿಗಳು ಇಲ್ಲಿರುವಂಥ ಕಾರ್ಖಾನೆಗಳಲ್ಲಿ 5 ಕಾರ್ಖಾನೆಗಳಿಗೆ ಈಗಾಗಲೇ ನೋಟಿಸ್ ನೀಡಿದೆ. ಈ ಹಿಂದೆ 2022ರಲ್ಲಿ ನೋಟಿಸ್ ಬಂದ್ ಮಾಡೋಕ್ಕೆ ನೋಟಿಸ್ ನೀಡಿದಾಗ ಅವರು ನ್ಯಾಯಾಲಯಕ್ಕೆ ಹೋಗಿದ್ದರು. ಆದರೆ ಈಗ BNS ಕಾಯ್ದೆಯಲ್ಲಿ ಏನು ನ್ಯೂಸೆನ್ಸ್ ಸಾರ್ವಜನಿಕ ನ್ಯೂಸೆನ್ಸ್ ಮಾಡ್ತಾ ಇರುವಂಥ ಇದರಲ್ಲಿ ಅವರ ಮೇಲೆ ಕ್ರಮ ಕೈಗೊಂಡು, ಜೊತೆಗೆ ಏನು ಬೇರೆ ಬೇರೆ ಗ್ರೌಂಡ್ಸನ್ನು ಇಟ್ಟುಕೊಂಡು ಈಗಾಗಲೇ ಪರಿಸರ ಇಲಾಖೆಯಿಂದ 3 ಕಾರ್ಖಾನೆಗಳ ವಿರುದ್ಧ ಬಂದ್ ಮಾಡಲಾಗಿದೆ ಮತ್ತು ಇನ್ನೂ 2 ಕಾರ್ಖಾನೆಗಳು ಬರ್ತವೆ. ಒಟ್ಟು 5 ಕಾರ್ಖಾನೆಗಳನ್ನು ಕಾನೂನಾತ್ಮಕವಾಗಿ ಬಂದ್ ಮಾಡಿಸುವಂಥ ಎಲ್ಲ ಪ್ರಯತ್ನ ನಡೀತಾ ಇದೆ. ಜೊತೆಗೆ ಇಲ್ಲಿ ಏನು ಈ ನಿಟ್ಟಿನಲ್ಲಿ ಈಗ ಸರ್ಕಾರ ಮಟ್ಟದಲ್ಲಿಯೂ ಸಹ ಈ ಕುರಿತು ಹೆಚ್ಚು ಚರ್ಚೆ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಜೊತೆಗೆ ಶಾಸಕರು ಇಲ್ಲಿ ಏನು ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಅಧ್ಯಕ್ಷ ನಂದನ ಸ್ವಾಮಿಯನ್ನು ಸಹ ಇಲ್ಲಿ ಭೇಟಿ ಕೊಡಿಸು ಈ ಪರಿಸರಕ್ಕೆ ಆಗ್ತಾ ಇರುವ ಹಾನಿಯನ್ನು ಮನದಟ್ಟು ಮಾಡಿಕೊಡ್ತೇವೆ, ಒಟ್ಟಾರೆಯಾಗಿ ಕಾರ್ಖಾನೆಗಳನ್ನು ಮುಚ್ಚಿಸ್ತೀವಿ ಅನ್ನುವಂಥ ಭರವಸೆ ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ಮುಂದೆ ಏನಾಗ್ತಾರೆ ಅಂತ ಕಾದು ನೋಡಬೇಕು. ಹಿರೇಬಗನಾಳ ಗ್ರಾಮದಲ್ಲಿ ಮತ್ತು ಸುತ್ತಮುತ್ತಲ ಗ್ರಾಮಗಳಲ್ಲಿ ಆಗ್ತಕ್ಕಂಥ ಕಾರ್ಖಾನೆಗಳಿಂದ ಆಗ್ತಕ್ಕಂಥ
ದುಷ್ಪರಿಣಾಮಗಳ ಬಗ್ಗೆ ನಾವು ಮತ್ತು ಸಂಗಣ್ಣ ಸಾಹೇಬರು, ಗುಳಪ್ಪನವರು ಮತ್ತು ಎಲ್ಲ ಮುಖಂಡರು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳಂತ ಸುರೇಶ್ ಸಾಹೇಬ್ರೆಲ್ಲ ಸೇರಿ ಎಲ್ಲ ಮನೆಗಳನ್ನು ಮತ್ತು ಮನೆಯಲ್ಲಿ ಬೀಳ್ತಕ್ಕಂಥ ಧೂಳನ್ನು ಅವ್ರಿಗೆ ಆರೋಗ್ಯದ ಮೇಲೆ ಆಗಿರ್ತಕ್ಕಂಥ ಪರಿಣಾಮವನ್ನು ಇವತ್ತು ಉಸಿರಾಟ ತೊಂದರೆ ಇರ್ಬೋದು, ಇವತ್ತು ರಕ್ತಹೀನತೆ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಹುಟ್ಟತಕ್ಕಂಥ ಮಕ್ಕಳ ಮೇಲೆ ಅಂಗವೈಕಲ್ಯತೆ ಇರ್ಬೋದು, ಇವೆಲ್ಲ ಕೂಡ ಗ್ರಾಮಗಳಲ್ಲಿ ಸ್ವತಃ ನಾವೆಲ್ಲರೂ ಕೂಡ ಕಣ್ಣಾರೆ ಕಂಡಿದ್ದೇವೆ. ಸೊ ನಮ್ಮೆಲ್ಲರ ಸಾರ್ವಜನಿಕರ ಉದ್ದೇಶ ಏನಂದರೆ ಕಾರ್ಖಾನೆಗಳು ಏನು ಅತಿ ಹೆಚ್ಚು ಡಸ್ಟ್ಗಳನ್ನು ಬೀರ್ತವೆ ಅಂಥ ಕಾರ್ಖಾನೆಗಳಿಗೆ ಕಡಿವಾಣವನ್ನು ಹಾಕಬೇಕಂತ ಹೇಳಿ ಗ್ರಾಮಸ್ಥರ ಒತ್ತಾಯ ಆಗಿದೆ. ಶರಣಪ್ಪ ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.